ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲ್ ಆಗಿರುತ್ತೆ. ಅಮ್ಮುಗೆ ಆಗ್ಲೇ ಸ್ಟಾರ್ಟ್ ಆಗಿದೆ ಸ್ಕೂಲು, ಆದರೆ ಚೋಟುಗೆ ಮತ್ತೆ ಬಬ್ಲುಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ರಾತ್ರಿನೇ ಅವ್ರನ್ನ ಕೇಳಿದ್ದೆ, ಏನ್ ಬ್ರೇಕ್ಫಾಸ್ಟ್ ಮಾಡಬೇಕು ಬಾಕ್ಸಿಗೆ ಅಂತ. ಒಬ್ರು ಚಿತ್ರಾನ್ನ ಅಂತ ಹೇಳಿದ್ರು, ಇನ್ನೊಬ್ರು ಪುಳಿಯೋಗರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಎರಡೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು. ಈಸಿಯಾಗೂ ಆಗುತ್ತೆ, ಸಿಂಪಲ್ ಆಗು ಆಗ್ಬಿಡುತ್ತೆ. ಯಾಕಂದ್ರೆ ಅಮ್ಮ ಪುಳಿಯೋಗರೆ ಪೌಡ್ರು ಕೂಡ ಮಾಡ್ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ನಾರ್ಮಲ್ ಆಗಿ ಒಂದು ಚಿತ್ರಾನ್ನ ಕೂಡ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಪಾಪುಗೆ ಮೆಣಸಿನ್ಕಾಯಿ ಹಾಕಿದ್ರೆ ಅವ್ನು ತಿನ್ನಲ್ಲ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ಏನ್ ಖಾರ ಎಲ್ಲ ಹಾಕಲ್ಲ, ಹಾಗೇನೆ ಸ್ವಲ್ಪ ಮಾಡ್ಬಿಡ್ತೀನಿ ಬಾಕ್ಸಿಗೆ ಅಂತ. ಪುಳಿಯೋಗರೆನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಎಲ್ರಿಗೂ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟು ದಿನ ಲೇಟ್ ಆಗಿ ಹೇಳ್ತಾ ಇದ್ರು, ಆದ್ರೆ ಇವಾಗ ಒಂದ್ 7:30ಗೆಲ್ಲ ಹೇಳ್ತಾ ಇದ್ರು. ಇವತ್ತೊಂದ್ 6:30ಗೆಲ್ಲ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಣ್ಬಿಡಕ್ಕೆಲ್ಲ ಕಷ್ಟನೇ ಆಗ್ತಾ ಇದೆ ಅವಳಿಗೆ. ಅದಾದ್ಮೇಲೆ ಚಿತ್ರಾನ್ನ ಪುಳಿಯೋಗರೆ ಎರಡು ಕೂಡ ಮಸಾಲ ಮಾಡ್ಕೊಂಡಾಯ್ತು. ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸ್ಕೂಲ್ ಟೈಮಲ್ಲಿ ಎಷ್ಟೇ ಬೇಗ ಇದ್ರು ನನಗೆ ಕೆಲಸಗಳೇ ಆಗಲ್ಲ. ನನಗೆ ಅನ್ಸುತ್ತೆ ಒಂದೊಂದ್ ಸರಿ 5 o'clockಗೆ ಎದ್ಬಿಡ್ಲಾ ಅಂತ. ಯಾಕಂದ್ರೆ ನನಗೆ 10 o'clock ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದು ಅಭ್ಯಾಸ. ಇವಾಗ 3 ಜನನು ಒಂದ್ 8:30ಗೆಲ್ಲ ಮನೆ ಬಿಟ್ಬಿಡ್ತಾರೆ, ಮನೆಯಿಂದ ಹೊರಟ್ಬೇಕು. ಅದಕ್ಕೋಸ್ಕರ ಬಬ್ಲುಗೆ ಮೊದ್ಲಾಗಿದ್ದಿದ್ರೆ 10 o'clockಗೆ ಹೋಗ್ತಾ ಇದ್ದ. ಇವ್ರಿಬ್ರನ್ನ ಕಳಿಸ್ಬಿಟ್ಟು ಅವನ್ನ ಆರಾಮಾಗಿ ತಿನ್ಸ್ಬಿಟ್ಟು ಎಲ್ಲ ಆರಾಮಾಗಿ ಕಳಿಸ್ಬೋದಿತ್ತು ರೆಡಿ ಮಾಡಿ. ಆದ್ರೆ ಇವಾಗ ಹಾಗಲ್ಲ. 3 ಜನಕ್ಕೂ ಒಂದೇ ಟೈಮಿಂಗ್ಸ್ ಅಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಹಿಂಸೆ ಆಗ್ಬಿಡುತ್ತೆ. ತಿನ್ಸಕ್ಕೆಲ್ಲ ಹಿಂಸೆ ಆಗುತ್ತೆ. ಕೆಲಸ ಹೇಗೋ ಮಾಡ್ಕೊಂತೀನಿ, ಅವ್ರು ಹೋದ್ಮೇಲೂ ಮಾಡ್ಕೊಂತೀನಿ. ಆದ್ರೆ ತಿನ್ಸಕ್ಕೆ ಅವರು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮಗೆ ಸಮಾಧಾನ ಆಗ್ತಾ ಇರಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಕೆಲಸ ಮಾಡಕ್ಕೆ ಯಾವಾಗ್ಲೂ ಟ್ರೈ ಮಾಡ್ತೀನಿ. ಇವಾಗ ಚಿತ್ರಾನ್ನ ಪುಳಿಯೋಗರೆ ಎರಡು ಕೂಡ ಆಯ್ತು. ಅಮ್ಮುಗೆ ಚೋಟುಗೆ ಆದ್ರೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಬಬ್ಲುಗೆ ಬರೀ ಚಿತ್ರಾನ್ನ ಮಾತ್ರ ಹಾಕಿದ್ದೆ. ಅದು ಕೂಡ ಅವ್ನ್ ಚಿತ್ರಾನ್ನ ಇವಾಗ ಸ್ವಲ್ಪ ದಿವಸದಿಂದ ತಿಂತಾ ಇರೋದು. ಖಾರ ಹಾಕಿಲ್ಲ ಅಂದ್ರೆ ತಿಂತಾನೆ. ಅವನಿಗೆ ನಾವು ಏನ್ ತಪ್ಪು ಮಾಡ್ಬಿಟ್ವಿ ಅಂದ್ರೆ, ಅವನಿಗೆ ಯಾವಾಗ್ಲೂ ಅವನು ಚಿಕ್ಕವನಿದ್ದಾಗ ಮುದ್ದೆ ಚೆನ್ನಾಗ್ ತಿಂತಿದ್ದ. ರಾಗಿ ಮುದ್ದೆ ಮಾಡವಲ್ಲ ಅವನಿಗೆ ಅಂತಾನೆ ಹಿಟ್ಟೆಲ್ಲ ಮಾಡಿಸಿ ಮಾಡೋವು. ಅವನು ತುಂಬಾ ಚೆನ್ನಾಗ್ ಊಟ ಮಾಡೋನು. ನಮಗೇನ್ ಅನ್ನಿಸ್ತು, ಅಯ್ಯೋ ಇದನ್ನೇ ಚೆನ್ನಾಗ್ ತಿಂತಾನಲ್ಲ, ಅದನ್ನ ಆಮೇಲೆ ತಿನ್ಕೊಬೋದೇನೋ ಖಾರ ಅಂತ ನಾವು ಅವನಿಗೆ ಖಾರನ ಟೇಸ್ಟೇ ಮಾಡ್ಸಕ್ ಹೋಗ್ಲಿಲ್ಲ. ಇವಾಗ ಅದು ಏನಂದ್ರೆ ಅವ್ನ್ ಖಾರನೇ ತಿಂತಾ ಇಲ್ಲ. ಪೆಪ್ಪರ್ ಒಂದ್ ಸ್ವಲ್ಪ ಹಾಕಿದ್ರೆ ತಿಂತಾನೆ. ಆದ್ರೆ ನಾವೊಂದ್ ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದ ಐಟಮ್ಸ್ ಎಲ್ಲ ಏನು ತಿನ್ನಲ್ಲ ಅವನು. ಇವಾಗ ಚಪಾತಿ, ರೋಟಿ, ದೋಸೆ ಎಲ್ಲಾನು ಕೂಡ ತುಪ್ಪದಲ್ಲಿ ತಿಂತಾನೆ ಅಷ್ಟೇ. ತುಪ್ಪ, ಸಕ್ಕರೆ ಆ ತರ ಹಾಕೊಂಡ್ ತಿಂತಾನೆ. ಖಾರ ಏನು ತಿನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಏನೇ ಅಡ್ಗೆ ಮಾಡಿದ್ರು ಅವನಿಗೆ ಸ್ವಲ್ಪ ಕನ್ವೀನಿಯನ್ಸ್ ಆಗಿ ಮಾಡ್ತೀನಿ. ಯಾಕಂದ್ರೆ ಅವನಿಗೂ ಕೂಡ ಬೇರೆ ಬೇರೆ ಎಲ್ಲ ಪ್ರಿಪೇರ್ ಮಾಡಕ್ ಆಗಲ್ಲ ಅಲ್ವಾ, ಎರಡೆರಡು ಮೂರು. ಅದಕ್ಕೋಸ್ಕರ ನಾನು ಬಾಕ್ಸಿಗೆಲ್ಲ ಜಾಸ್ತಿ ಚಪಾತಿ, ರೊಟ್ಟಿ ಅದೇ ಇಷ್ಟಪಡ್ತಾರೆ ಮಕ್ಳು ಕೂಡ, ಅದನ್ನೇ ಮಾಡ್ತೀನಿ. ಎಲ್ರಿಗೂ ಒಂದೇ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರ. ಮತ್ತೆ ನಮ್ಮನೆಯವರು ಬೆಳಿಗ್ಗೆನೆ ಜಾಸ್ತಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಬೇಡವೇ ಬೇಡ, ಮಾಡ್ಲೇ ಬೇಡ, ರೈಸ್ ಐಟಮ್ ಅಂತೂ ಮಾಡ್ಲೇ ಬೇಡ ಅಂತಾರೆ. ಆದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ. ಮಕ್ಳು ಅಮ್ಮ ಬಾಕ್ಸಿಗೆ ಆಗುತ್ತಲ್ಲ, ಏನಕ್ಕಮ್ಮ ನೀನ್ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡೋದೇ ಇಲ್ಲ, ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದೊಂದ್ ದಿನ ಹೀಗೆ ಮಾಡ್ತಾ ಇರ್ತೀನಿ. ಇಲ್ಲಾಂದ್ರೆ ನಮ್ಮನೆ ರವೆ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಅಂತದೇ ಜಾಸ್ತಿ ಮಾಡ್ತಾ ಇರೋದು. ನಮ್ ಚೋಟದ್ ಕೂಡ ಸ್ನಾನ ಆಯ್ತು ಅಷ್ಟ್ರಲ್ಲಿ. ಅವಳು ಕೂಡ ರೆಡಿ ಮಾಡ್ತಾ ಇದೀನಿ. ನಮ್ಮ ಅಮ್ಮು ಕೂಡ ಇವಾಗ ಮತ್ತೆ ಟ್ಯೂಷನ್ಗೆ ಕೂಡ ಹೋಗ್ತಾ ಇದ್ದಾಳೆ ಮಾರ್ನಿಂಗು. ಕ್ರಿಕೆಟ್ ಈ ವರ್ಷ ಬೇಡ ಅಂತ ಕಳಿಸ್ತಾ ಇಲ್ಲ. ಅವಳು ಕೂಡ ಟ್ಯೂಷನ್ ಇಂದ ಬಂದ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದಾಳೆ. ಯಾಕೆ ಕ್ರಿಕೆಟಿಗೆ ಕಳಿಸ್ತಾ ಇಲ್ಲ ಅಂತ ಅಂದ್ರೆ, ನಾವು ಅವಳನ್ನ ನವೋದಯ ಟ್ಯೂಷನ್ಗೆ ಹಾಕಿದೀವಿ. ನವೋದಯ ಮತ್ತೆ ಸೈನಿಕ್ ಸ್ಕೂಲ್ ಎರಡೂನು ಎಕ್ಸಾಮ್ ಬರ್ಸೋಣ ಈ ಸರಿ ಅಂತ ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಮಾರ್ನಿಂಗ್ ಟ್ಯೂಷನ್ ಇರೋದ್ರಿಂದ ಮಾರ್ನಿಂಗ್ ಅಲ್ಲಿ ಹೋಗ್ತಾಳೆ. ಅಲ್ಲಿಂದ ಬಂದ್ಲು, ಟ್ಯೂಷನ್ ಇಂದ ಬಂದ್ಮೇಲೆ ಅವರೇ ಎಲ್ಲ ಡ್ರೆಸ್ ಅಪ್ ಹಾಕ್ತಾರೆ. ಇವಾಗೇನ್ ಜಾಸ್ತಿ ಹಿಂಸೆ ಆಗಲ್ಲ. ಜಡೆ ಮಾತ್ರ ಹಾಕೊಡ್ಬೇಕಾಗುತ್ತೆ. ಅವಳದೊಂದ್ ಸ್ವಲ್ಪ ಶಾರ್ಟ್ ಕೂಡ ಕಟ್ ಮಾಡ್ಸಿದ್ವಿ ಅಲ್ವಾ ಫ್ರಂಟ್. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋದೆಲ್ಲ. ನನ್ ಮಗಳು ಕೂಡ ರೆಡಿ ಆದ್ಲು ಅಷ್ಟರಲ್ಲಿ. ಚೋಟು ಅವಳಿಗೆ ಯೂನಿಫಾರ್ಮ್ ನಾರ್ಮಲ್ ನಮ್ಗೆ ಯಾವ ತರ ಇತ್ತು ಆ ತರನೇ ಇದೆ ಇವಾಗ್ಲೂ ಕೂಡ. ಅದು ವೈಟ್ ಕಲರ್ ಯೂನಿಫಾರ್ಮ್. ವೆಡ್ನೆಸ್ಡೇ ಮತ್ತೆ ಸ್ಯಾಟರ್ಡೆ ಆ ಯೂನಿಫಾರ್ಮ್ ಇರುತ್ತೆ. ಬಬ್ಲುಗೆ ವೆಡ್ನೆಸ್ಡೇ ಯೂನಿಫಾರ್ಮ್ ಇರಲ್ಲ. ಅದಕ್ಕೋಸ್ಕರ ಅವನಿಗೆ ನಾನ್ ಕಲರ್ ಡ್ರೆಸ್ ಹಾಕ್ತಾ ಇದ್ದೀನಿ.
ಬಬ್ಲು ಅಂತೂ ಮೊದಲನೇ ದಿನ ಅಳಲ್ಲ ಅಂತ ಫಸ್ಟೇ ರೆಡಿ ಆಗಿದ್ದ. ಮನೇಲೆಲ್ಲ ತುಂಬಾನೇ ಚೆನ್ನಾಗಿ ರೆಡಿ ಆದ. ಆದ್ರೆ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ಯಾಕಂದ್ರೆ ಅವನಿಗೆ ಹೊಸ ಸ್ಕೂಲ್ ಆಗಿತ್ತು. ಹಳೆ ಸ್ಕೂಲಲ್ಲಿ ಒಂದ್ ವಾರ ಹಿಂಸೆ ಕೊಟ್ಟಿದ್ದ ಹೋದ್ ವರ್ಷ. ಆದ್ರೆ ಈ ಸರಿ ಅಂತೂ ಒಂದ್ ದಿನ ಅಷ್ಟೇ ಹಿಂಸೆ ಕೊಟ್ಟ ಅಷ್ಟೇ, ಏನು ಇದಾಗ್ಲಿಲ್ಲ. ಅದಾದ್ಮೇಲೆ ಶ್ಲೋಕ ಕೂಡ ಹೇಳ್ತಿದ್ದಾಳೆ ಫಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ ನಾನು ಯಾವಾಗ್ಲೂ ದೇವಸ್ಥಾನದಲ್ಲೆಲ್ಲ ಅರ್ಶಿನೆ ಕುಂಕುಮ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನ ನಾನು ಒಂದ್ ಬಾಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ. ನಾವು ಹಣೆಗೆ ಇಟ್ಕೊಳಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ಕೊಂತೀವಿ. ಮತ್ತೆ ಎಲ್ಲಾರು ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ರೂ ಕೂಡ ಅದನ್ನೇ ಯೂಸ್ ಮಾಡ್ಕೊಂತೀನಿ. ಪಾಪು ಅಂತೂ ಇಲ್ಲಿಂದ ಸಖತ್ ಖುಷಿಯಾಗಿ ಹೊರಟ. ಅವನೇ ಬ್ಯಾಗ್ ಎಲ್ಲ ತಗೊಂಡ, ಹೊಸ ಬ್ಯಾಗು. ಇದೇ ಹಾಕ್ಬೇಕಮ್ಮ ನೀನು ಸ್ನಾಕ್ಸಿಗೂ ಕೂಡ ಏನೇನ್ ಬೇಕು ಅಂತ ಅವ್ನು ಫಸ್ಟೇ ಹೇಳಿದ್ದ. ಎಲ್ಲ ಬನಾನಾನೇ ಹಾಕ್ಬೇಕು ಅಂತ, ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಆಯ್ತು. ಫಸ್ಟ್ ಡೇ ಆಗಿರೋದ್ರಿಂದ ನಾನ್ ಕೂಡ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಇಬ್ರು ಕೂಡ ಕರ್ಕೊಂಡು ಹೋಗ್ಬಿಟ್ ಬರೋಣ ಅಂತ ಹೋಗ್ತಾ ಇದೀವಿ. ಅವ್ರಿಗೆ ಕೂಡ ಡ್ಯೂಟಿಗೆ ಲೇಟ್ ಆಗುತ್ತೆ ಅಲ್ಲಿಂದ ಬಂದ್ಬಿಟ್ಟು ಅಂದ್ಬಿಟ್ಟು ಅವ್ರು ಕೂಡ ರೆಡಿಯಾಗಿನೇ ಬಂದ್ರು. ಬಂದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು. ತುಂಬಾನೇ ಹತ್ರ ಇದೆ. ಇವಾಗ ನಾನೇ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾ ಇದ್ದೀನಿ. ಇದೇ ರೀಜನಲ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಅಂತ, ಎಜುಕೇಶನ್ ಇನ್ಸ್ಟಿಟ್ಯೂಟ್. ತುಂಬಾನೇ ಚೆನ್ನಾಗಿದೆ. ನನಗಂತೂ ನಾನು ಫಸ್ಟ್ ಅನ್ಕೊಂಡಿದ್ದೆ ಅದೇನು ಸೀಟ್ ಸಿಕ್ಕಿರೋದ್ರಿಂದ ಕಳಿಸ್ತಿರೋದಲ್ವಾ, ಬೇರೆ ದಿಕ್ಕೆ ಕಳಿಸ್ಬೇಕಿತ್ತೇನೋ ಅಂತ ತುಂಬಾ ಅನಿಸ್ತಿತ್ತು ನನಗೆ. ಇವಾಗ ಅನಿಸ್ತಿದೆ ಸ್ಕೂಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಲ್ಲಿಗೆ ಮಕ್ಕಳಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲ ಟೀಚರ್ಸು ಕೂಡ ಅಷ್ಟು ಚೆನ್ನಾಗಿ ಪ್ರತಿ ದಿನ ನಮಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಕಳ್ಸಿಕೊಡ್ತಾರೆ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ. ಇವಾಗ ಪಾಪು ಸ್ವಲ್ಪ ಅಳ್ತಾ ಇದ್ದಾನೆ ಒಳಗಡೆ, ಯಾಕಂದ್ರೆ ಹೊಸ ಸ್ಕೂಲ್ ಅಲ್ವಾ, ಅವ್ರು ಯಾರು ಗೊತ್ತಿರ್ಲಿಲ್ಲ. ಒಂದಿನ ಅತ್ತ ಅಷ್ಟೇ, ಒಂದಿನಾನು ಒಂದ್ 2 ಸೆಕೆಂಡ್ ನಾವು ಹೊರಗಡೆ ಬರೋವರ್ಗೆ ನಾನು ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡೆಲ್ಲ ನೋಡ್ಕೊಂಡ್ ಬಂದೆ, ಅಳ್ಳೇ ಇಲ್ಲ. ಆದ್ರೆ ನಮ್ ಚೋಟುಗೆ ಹೊಸ ಸ್ಕೂಲ್ ಆಗಿದ್ರು ಕೂಡ ಅವಳು ಏನು ಮಾಡ್ಕೊಳ್ಳಿಲ್ಲ, ಅಳ್ಳಿಲ್ಲ, ಸ್ವಲ್ಪ ಬೇಜಾರ್ ಕೂಡ ಮಾಡ್ಕೊಳ್ಳಿಲ್ಲ. ಅವಳು ಖುಷಿಯಾಗಿ ಓದ್ಲು. ನಾವು ಕ್ಯಾಂಟೀನ್ ಅಲ್ಲಿ ಬ್ಯಾಗ್ ತಗೊಂಬಂದಿರೋದ್ರಿಂದ ಅದ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಸ್ವಲ್ಪ ಡಬಲ್ ಜಿಪ್ ಕೊಟ್ಬಿಟ್ಟಿದ್ದಾರೆ. ನಮ್ ಚೋಟುದೊಂದ್ ಸ್ವಲ್ಪ ದೊಡ್ಡದಾಗಿದೆ. ಸುಮ್ನೆ ಅದನ್ನ ಇಡ್ಬೇಕಲ್ಲ, ಮತ್ತೆ ಅದು ಹಳೇದಾಗ್ಬಿಡುತ್ತೆ, ಮತ್ತೆ ತಗೊಂಡ್ ಹೋಗಕ್ ಮತ್ತೆ ಹೊಸಾದೇ ಬೇಕು ಅಂತಾರೆ ಅಂದ್ಬಿಟ್ಟು ಅದನ್ನೇ ಕೊಟ್ಟಿ ಕಳಿಸ್ತಾ ಇದೀನಿ. ಹಳೇದು ಕೂಡ ಇದೆ, ಏನೂ ಆಗಿಲ್ಲ, ಅದನ್ನ ವಾಶ್ ಮಾಡಿ ಅದನ್ನೇ ಕೊಡೋಣ ಅಂತ ಅನ್ಕೊಂಡಿದೀನಿ ಅವಳು ಇಷ್ಟಪಟ್ರೆ. ನೋಡೋಣ. ಅದಾದ್ಮೇಲೆ ನಾನು ಕೆಲ್ಸ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ. ಬಬ್ಲುಗೆ 12 o'clockಗೆ ಬಿಡ್ತಾ ಇದ್ರು, ಅದಕ್ಕೋಸ್ಕರ ನಮ್ಮ ಮಾವವ್ರು ಕೂಡ ಬಂದಿದ್ರು. ಅವ್ರು ಹಾಸ್ಪಿಟಲ್ಗೆ ಬರ್ಬೇಕಿತ್ತು, ಅದಕ್ಕೋಸ್ಕರ ಅವ್ರ ಹಾಸ್ಪಿಟಲ್ ಕೂಡ ಬಬ್ಲು ಸ್ಕೂಲ್ ಮುಂದೆನೆ ಇರೋದು. ಅದಕ್ಕೋಸ್ಕರ ನಾನು ಅಲ್ಲಿ ಬಬ್ಲುನ ಕಟ್ಕೊಂಡು ನಾನು ಹಾಸ್ಪಿಟಲ್ಗೆ ಅಂತ ಹೋದೆ. ಖುಷಿಯಾಗಿನೇ ಹೊರಗಡೆ ಬಂದ. ಖುಷಿ ಆಯ್ತು. ಎಲ್ಲ ಮಕ್ಳು ಅಳ್ತಾ ಇದ್ರು. ಮತ್ತೆ ಅವರಿಗೆ ಸ್ಮಾಲ್ ಪೆನ್ಸಿಲ್ ಎಲ್ಲ ಕೊಟ್ಟಿದ್ರು, ಪೆನ್ಸಿಲ್ ಸ್ಕೇಲ್ದೆಲ್ಲ ಒಂದ್ ಸೆಟ್ ಇರುತ್ತಲ್ಲ, ಆ ತರದ್ ಕೊಟ್ಟಿದ್ರು. ತುಂಬಾನೇ ಖುಷಿಯಾಗಿದ್ದ ಅವನು. ನಾಳೆನೂ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದ. ಇನ್ನೊಂದ್ ದಿನ ಹೋಗ್ಬೇಕಾದ್ರೂ ಕೇಳ್ತಾ ಇದ್ದ ಅವನು, ಅಮ್ಮ ಇವತ್ತು ಕೊಡ್ತಾರ ಪೆನ್ಸಿಲ್ಸ್ ಎಲ್ಲ ಅಂತ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಸ್ಕೂಲ್ ಅಂತೂ. ಅದಾದ್ಮೇಲೆ ನಾನ್ ಬಂದೆ ಹಾಸ್ಪಿಟಲ್ಗೆ. ಅಲ್ಲಿ ಕೂಡ ಮಕ್ಳಿಗೆಲ್ಲ ಆಟ ಆಡಕ್ಕೆಲ್ಲ ತುಂಬಾನೇ ಐಟಮ್ಸ್ ಇತ್ತು, ಅದನ್ನ ಕೂಡ ಆಟ ಆಡ್ಕೊಂತಿದ್ದ ಇವನು. ಆಮೇಲೆ ಅಲ್ಲಿ ಒಬ್ರು ಸ್ಟೂಡೆಂಟ್ ಇದ್ರು, ಫೈನಲ್ ಇಯರ್ ಸ್ಟೂಡೆಂಟ್. ಅವರು ನಾರ್ಮಲ್ ಆಗಿ ಬಂದಿರೋದಲ್ವಾ, ಪೇಷಂಟ್ಸ್ ಜೊತೆ ಬೇರೆಯವ್ರ ಜೊತೆ ಬಂದಿರೋದಲ್ವಾ ಅಂತ ಕೇಳಿ ಹೌದು ಅಂತ ಹೇಳಿದಿಕ್ಕೆ, ಓಕೆ 3.5 years ಮಕ್ಳೆಲ್ಲ ಯಾವ ತರ ಏನೇನೆಲ್ಲ ಗುರ್ತಿಸ್ತಾರೆ, ಅಬ್ಸರ್ವ್ ಮಾಡ್ತಾರೆ ಅನ್ನೋದನ್ನ. ನನಗೊಂದು ಟೆಸ್ಟ್ ಇದೆ, ನೀವೊಂದ್ 20 minutes ನನ್ಗೆ ಫ್ರೀ ಮಾಡಿ ಕೊಡ್ತೀರಾ, ನಾನು ಅವನ್ನ ಕೇಳ್ಬೋದಾ, ತೋರಿಸ್ತೀನಿ ನಾನು, ಅವನು ಅದನ್ನ ಕಂಡುಹಿಡಿತಾನ ಇಲ್ವಾ ಅಂತ ನೋಡೋಣ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ವಿ ನಾವು ಅವರಿಗೆ. ಅದಕ್ಕೇನೆ ಅವರು ಒಂದು 150 ಪಿಕ್ಚರ್ಸ್ ಎಲ್ಲ ತೋರಿಸಿದ್ರು. 150 ಪಿಕ್ಚರ್ಸ್ ಅಲ್ಲಿ ಅವನು ಒಂದು 5 to 10 ಇಲ್ಲ, ಒಂದ್ 5 ಮಾತ್ರನೇ ತಪ್ಪು ಹೇಳ್ದ. ಅವನಿಗೆ ಗೊತ್ತಾಗ್ಲಿಲ್ಲ. ಇದ್ ಮೊಣಕೈ ಅದೆಲ್ಲ ಗೊತ್ತಾಗ್ಲಿಲ್ಲ ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳ್ತಾ ಇದ್ರು. ಅವ್ನು ನಿಜವಾಗ್ಲೂ ಸರಿಯಾಗಿ ಕಂಡಿಡ್ದ. ಎಲ್ಲಾ ಮಕ್ಳು ಅರ್ಧಕ್ಕೆ ಎದ್ದು ಹೋಗೋರು, ಇವ್ನ್ ಮಾತ್ರ ತುಂಬಾನೇ ಕೂತ್ಕೊಂಡು ನನಗೆ ತುಂಬಾ ಹೆಲ್ಪ್ ಮಾಡ್ದ ಅಂತ ಹೇಳಿ ಖುಷಿ ಆಯ್ತು ಅವರಿಗೂನು ಕೂಡ ಹಂಗಂತ ಹೇಳಿದ್ರು. ಚೋಟು ಕೂಡ ನಮ್ಮನೆಯವ್ರು ಕರ್ಕೊಂಬಂದ್ರು. ತುಂಬಾನೇ ಚೆನ್ನಾಗಿದೆ ಸ್ಕೂಲು. ಅವಳಿಗೆ ಕೂಡ ಇಷ್ಟ ಆಗಿತ್ತು. ಅವಳು ಕೂಡ ಹ್ಯಾಪಿ ಆಗಿದ್ಲು. ಊರಿಂದ ಹಣ್ಣು ತಗೊಂಬಂದಿದ್ವಿ ಅಲ್ವಾ, ಡೈಲಿ ನೋಡೋದೇ ಆಗಿದೆ ಅದು ಹಣ್ಣಾಗಿದ್ಯಾ ಅಂತ. ಅದಂತೂ ಇನ್ನು ಹಣ್ಣೇ ಆಗಿರ್ಲಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.